ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ. ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ, ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ. ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ, ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ. ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ, ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ. ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ, ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ
ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ, ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ. ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ, ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ. ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ, ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ. ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಎಂತೆಂಥ ವಂಚಕ ಪ್ರತಿಭೆಗಳಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ ದೇವದಾಸ್ ಕಾಪಿ ಕಾಡಿದ್ದಾರೆ. ಅವ್ರದ್ದೊಂದು ಭಾಳ ಫೇಮಸ್ ಡೈಲಾಗ್ ಇದೆ, ಹೆಂಚಿನ ಪ್ರತಿಭೆಲುಲ್ಲ ಅವಕಾಶ ಕೋರಿಯರ್ನೇ ಪೋಡಿ ಹಾಪುಣು ಅಂತೇಳಿ. ಹಾಗೆಯೇ ಈ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, KC ತೇಜಸ್ವಿ ಲೋಗೆ, ಎಂಥ ವಂಚನೆ ರೀ, ಎಂತೆಂಥವ್ರನ್ನ ಹಾಕ್ಕೊಂಡು ವಂಚನೆ. ಓಕೆ, ಇನ್ನು ನೆಕ್ಸ್ಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ. ಮದುವೆ ಬಗ್ಗೆ ಪದ್ಮಾವತಿ ಮಾತನಾಡಿದ್ದೇನು, ಮದುವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಲು ರಮ್ಯಾ ನಿರಾಕರಿಸಿದ್ದಾರೆ. ಸಿನಿಮಾಗೆ ವಾಪಸ್ ಬರೋ ಬಗ್ಗೆ ಹೇಳಿದ್ದಾರೆ ನಟಿ. ಒಳ್ಳೆ ಕತೆ ಸಿಕ್ಕಿದ್ರೆ ಆದಷ್ಟು ಬೇಗ. ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ಓಕೆ. ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು.